ನಮಸ್ಕಾರ ಎಲ್ರಿಗೂ. ನಾನಿವತ್ತು ನಿಮಗೆ ತೋರಿಸ್ತಾ ಇದ್ದೀನಿ ಗೆಣಸನ್ನ ಯಾವ ರೀತಿ ಬೆಳೆಯೋದು ಅಂತ. ಇಲ್ಲಿ ಕಾಣಿಸ್ತಾ ಇರುವಂತಹ ಗೆಣಸು ಸಿಹಿ ಗೆಣಸು, ಇದನ್ನ ಇಂಗ್ಲೀಷಲ್ಲಿ ಸ್ವೀಟ್ ಪೊಟ್ಯಾಟೊ ಅಂತಾರೆ. ಬನ್ನಿ ಗೆಣಸು ಯಾವ ರೀತಿ ಇದೆ ಅಂತ ತೋರಿಸ್ಕೊಡ್ತೀನಿ ನಿಮಗೆ. ಹಾಗೆ ಯಾವ ರೀತಿ ಬೆಳೆಯೋದು ಅಂತಲೂ ಕೂಡ ನಿಮಗೆ ತೋರಿಸ್ಕೊಡ್ತೀನಿ. ವೆಲ್ಕಮ್ ಟು ಮೈ ಗೆಣಸಿನ ತೋಟ. ನಾನಿವತ್ತು ನಿಮಗೆ ತೋರಿಸ್ತಾ ಇರುವಂತಹ ಈ ಗೆಣಸಿನ ಅಂಬು ನಾವು ಬಿತ್ತನೆ ಕೂಡ ಮಾಡ್ಕೋಬೋದು. ಈ ಗೆಣಸಿನ ಅಂಬಿನಿಂದ ಯಾವ ರೀತಿ ಬಿತ್ತನೆ ಮಾಡ್ಕೊಳ್ಳೋದು ಅಂದರೆ, ಈ ಒಂದು ಅಂಬನ್ನ ತೆಗೆದುಕೊಂಡು ಈ ರೀತಿ ಟ್ವಿಸ್ಟ್ ಮಾಡಿ ಮುರಿದಾದ್ಮೇಲೆ 2 ಎಲೆ ಮಧ್ಯಾಂತರದ ನಡೆ ಕಟ್ ಮಾಡಿಕೊಂಡು ಇಲ್ಲಿಗೆ ಕಟ್ ಮಾಡಿಕೊಂಡು ಇದನ್ನು ಈ ರೀತಿಯಾಗಿ ಕುಂಡಿಸಿ ತೆವರಿ ಕಟ್ಟಿ ಅದಕ್ಕೆ ಈ ಥರ ನಾಟಿ ಮಾಡಬೇಕು. ನಾಟಿ ಮಾಡಿ ನೀರು ಹಾಕಿದ ನಂತರ 5 ರಿಂದ 10 ದಿವಸ ಅದು ಚಿಗುರೊಡಿತೆ. ಚಿಗುರೊಡೆದ ನಂತರ ಈ ರೀತಿಯಾಗಿ ಅಂಬು ಒಪ್ಕೊಂಡು ಹೋಗುತ್ತೆ. ಅಂಬು ಒಪ್ಕೊಂಡು ಹೋದ ನಂತರ ಅಂಬನ್ನ ಈ ರೀತಿ ಸುತ್ತಿ ಇಡಬೇಕು. ಸುತ್ತು ಹಿಡಿಯೋದಿದ್ರೆ ಏನಪ್ಪ ನಮಗೆ ಅನುಕೂಲ ಅಂದರೆ, ಸುತ್ತು ಹಿಡಿಯೋದ್ರಿಂದ ನಮಗೆ ಅದು ಬೇಗನೆ ಬೆಳವಣಿಗೆ ಆಗುತ್ತದೆ. ಬೇರೆ ಬೇರುಗಳು ಕೊಡೋದ ಹಾಗೆ ಒಂದೇ ಬೇರಿಗೆ ಗೊಬ್ಬರ ಹೋಗೋ ರೀತಿಯಾಗಿ ನೋಡ್ಕೊಳ್ಳುತ್ತೆ. ನಮ್ಮದು ಯಾವ ರೀತಿ ಗೆಣಸು ಬೆಳವಣಿಗೆ ಇದನ್ನು ತೋರಿಸ್ತೀನಿ ಬನ್ನಿ. ಒಂದು ಸ್ಯಾಂಪಲ್ ನಿಮ್ಗೆ ತೋರಿಸ್ಕೊಡ್ತೀನಿ. ನೋಡ್ಬೋದು ಗೆಣಸು ಯಾವ ರೀತಿ ಬಂದಿದೆ ಅಂತ. ಇದು ಸಿಹಿ ಗೆಣಸು. ನೀವು ಮಾರ್ಕೆಟಲ್ಲೂ ಅಥವಾ ಎಲ್ಲರೂ ನೋಡಿರ್ತೀರ ಸೈಜ್ ಎಷ್ಟಪ್ಪ ಬಂದಿದೆ ಅಂತ ನೋಡಿ. ಇದು ಸಿಹಿ ಗೆಣಸು, ನಾವು ಬೆಳೆದಿರುವಂಥ ಸಿಹಿ ಗೆಣಸು. ನಿಮಗೇನಾದರೂ ಸಿಹಿ ಗೆಣಸು ನಂಬು ವ್ಯವಸಾಯ ಬೆಳೆದು ಅನುಭವ ಇದ್ದರೆ ಕಮೆಂಟ್ ಮಾಡಿ. ನೋಡ್ಬೋದು ಇಲ್ಲಿ ಯಾವ ರೀತಿ ಬಂದಿದೆ ಬೇರುಗಳು ಅಂತ. ಇದನ್ನು ಬೆಳೆಯೋಕ್ಕೆ ಏನು ಅಷ್ಟೊಂದು ರಿಸ್ಕಿನ ಆಗೋದಿಲ್ಲ. ಇದನ್ನ ಯಾವುದಾದ್ರು ಒಂದು ಸಣ್ಣ ಪುಟ್ಟ ಕೈ ತೋಟದಲ್ಲೂ ಕೂಡ ಇದನ್ನು ಬೆಳವಣಿಗೆ ಮಾಡ್ಕೋಬೋದು. ಇದರ ಅಂಬು ಯಾವ ರೀತಿ ಇದೆ ಅಂತ ನೋಡಿ. ಸಣ್ಣ ಪುಟ್ಟ ಕೈ ತೋಟ ಮಾಡೋರು 1-2-3 ಗಿಡಗಳನ್ನ ಹಾಕ್ಕೊಂಡ್ರೆ ಒಂದು ಸಾರಿಗೆ ತಿನ್ಬೋದು. ಇದು 3 ತಿಂಗಳಿಂದ 4 ತಿಂಗಳಿಗೆ ಬರುವಂತಹ ಬೆಳೆ. ಇದನ್ನ ತಿನ್ನೋದ್ರಿಂದ ಆರೋಗ್ಯಕ್ಕೆ ಅತಿ ಹೆಚ್ಚು ಲಾಭಗಳಿವೆ. ಇದನ್ನ ಪ್ರೋಟೀನು ಮತ್ತು ನಾರಿನಾಂಶ ಹೆಚ್ಚಿರೋದ್ರಿಂದ ಮನುಷ್ಯನ ದೇಹಕ್ಕೆ ಒಳ್ಳೆಯದು. ನೀವೇನಾದರೂ ಗೆಣಸನ್ನು ಬೆಳೀತಾ ಇದ್ದರೆ ಕಮೆಂಟ್ ಮಾಡಿ.